ನೋಡಿ, ನಾನೀಗ ದೇವದಾರಿ ಬೀಜ ಹಾಕಿ ಗಿಡ ಮಾಡಿರ್ತೇನೆ ಬ್ಯಾಗಲ್ಲಿ. ಇದು ಮರ ಹೇಗಿರುತ್ತಂತ ನೋಡೋಣ, ಬನ್ನಿ ಹೋಗೋಣ. ನಮಸ್ಕಾರ, ನಾನು ಚಿದಂಬರ ಅಂತ. ಈಗ ದೇವದಾರಿ ಮತ್ತು ಧೂಮ ಅಂತ ಎರಡು ಜಾತಿ ಮರ ನಿಮಗೆ ತೋರಿಸ್ತಾ ಇದ್ದೀನಿ. ಆಗುಂಬೆ ಕಾಡಲ್ಲಿ ದೇವದಾರಿ ಮರ ಹಾಗೆ ಧೂಮ ಮರ ಭಾರಿ ಇದ್ದಾವೆ. ಅದನ್ನ ಸ್ವಲ್ಪ ಗಿಡ ಬೆಳೆಸೋಕ್ಕೆ ಆದಷ್ಟು ಅರಣ್ಯ ಇಲಾಖೆಯವರು ಕೂಡ ಹಾಗೆ ರೈತರು ಕೂಡ ಮಾಡ್ಬೋದು. ಕರೆಕ್ಟ್, ಅದರಿಂದ ತುಂಬ ಉತ್ಪತ್ತಿ ಇದೆ. ನೋಡಿ, ಇದು ಧೂಮ ಅಂತ, ಇದು ಈ ಜಾತಿ ಗಿಡ ಧೂಮ ಅಂತ. ಇದರದ್ದು ಮರ ತೋರಿಸ್ತೀನಿ ಹೇಗೆ ಇದೆ ಅಂತ. ಅದು ಮಾತ್ರ ಇದು ದೇವದಾರು ಅಂತ. ಇದು ಸಣ್ಣ ಗಿಡ ಇರುವಾಗ ಸಣ್ಣ ಎಲೆ ಇರುತ್ತೆ, ಕೊನೆಗೆ ಸ್ವಲ್ಪ ದೊಡ್ಡದು ಎಲೆ ಬರುತ್ತೆ. ಒಳ್ಳೆ ಜಾತಿಯ ಇದು ದೇವದಾರು ಅಂತೇಳಿ. ಇದನ್ನು ಶ್ರೀಗಂಧ ಮತ್ತು ರಕ್ತಚಂದನ, ದೇವದಾರಿ ಮೂರು ಒಂದೇ ಹೋಲಿಕೆ ಥರದ್ದು ಈ ಮರ. ಇದರದ್ದು ಮರನ್ನು ಈಗ ತೋರಿಸ್ತಾ ಇದ್ದೀನಿ. ಹೀಗೆ ಹೋಗೋಣ. ಕಾಡಲ್ಲಿ ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ, ತೋರಿಸ್ತೇನೆ ಕ್ಲಿಯರಾಗಿ. ಸ್ವಲ್ಪ ಆಗುಂಬೆಯಲ್ಲಿ ಇಂಬಳ ಜಾಸ್ತಿ, ಹಾಗೆ ಮಳೆನೂ ಜಾಸ್ತಿ. ಯಾರು ಹೆಚ್ಚು ಕಾಡಿಗೆ ಹೋಗಲಿಕ್ಕೆ ಮನಸ್ಸು ಮಾಡಲ್ಲ. ಆದರೂ ಇದನ್ನೆಲ್ಲ ಆ ಟೈಮಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬಂದು ಗಿಡ ಮಾಡಬೇಕು. ಇದರಿಂದ ಏನು ಉತ್ಪತ್ತಿ, ಏನು ಹೇಗೆ ಆಗುತ್ತೆ, ಏನು ಅಂತೆಲ್ಲ ಬೇಕಾದ್ರೆ ವಿವರ ಹೇಳಿಸ್ತೇನೆ. ಜೂನ್ ತಿಂಗಳು ಸಿಗತ್ತೆ ಇದರದ್ದು ಬೀಜ. ದೇವದಾರು ಅಷ್ಟೇ, ಧೂಮನ ಅಷ್ಟೇ. ಜೂನ್ ತಿಂಗಳಲ್ಲಿ ಕಲೆಕ್ಟ್ ಮಾಡ್ಬೋದು, ಜೂನ್ ಜುಲೈಗೆ ಕಲೆಕ್ಟ್ ಮಾಡ್ಬೋದು. ಸ್ವಲ್ಪ ಜಾಗ್ರತೆ ಆಗಿ ಬರಬೇಕು ಕಾಡಿಗೆ, ಇಂಬಳ ಜಾಸ್ತಿ ಇರುತ್ತೆ. ಭಯಪಡೋಂಥದ್ದು ಏನಿಲ್ಲ, ಇಂಬಳ ಕಚ್ಚಿದ್ದಷ್ಟು ಒಳ್ಳೆಯದೇ. ಕೆಟ್ಟ ರಕ್ತ ಇದ್ದದ್ದೆಲ್ಲ ಇಂಬಳ ಕಚ್ಚಿ ರಕ್ತ ತೆಗೆದುಬಿಡುತ್ತೆ. ಹಾಗಾಗಿ ಇಂಬಳ ಕಚ್ಚಿದ್ರೆ ಏನು ಅಪಾಯ ಏನಿಲ್ಲ. ಅದಕ್ಕೆ ಔಷಧಿ ಹೇಗೆ ಮಾಡೋದು ಅಂತ ಒಂದು ಕಂಡುಹಿಡಿಯೋದ ಬಗ್ಗೆನೂ ಹೇಳ್ತೀನಿ ಈಗ ನಾನು. ನೋಡಿ, ಇದು ದೇವದಾರಿ ಮರ. ನಮ್ಮ ಆಗುಂಬೆ ಕಾಡಲ್ಲಿ ತುಂಬ ಇದೆ ಈ ಮರ. ಸರಿಯಾಗಿ ವೆರಿಫೈ ಮಾಡಿದರೆ ಜೂನ್ ತಿಂಗಳಿಗೆ ಇದರದ್ದು ಸೀಡ್ಸ್ ಆಗುತ್ತೆ. ಜೂನ್ ಜುಲೈ 2 ತಿಂಗಳಲ್ಲಿ ಒಳ್ಳೆ ಸೀಡ್ಸ್ ಕಲೆಕ್ಟ್ ಮಾಡ್ಬೋದು. ಇದು ಅದರದ್ದು ಮೀಡಿಯಮ್ ಸೈಜ್ ಸಸಿ ದೇವದಾರಿ. ಇದು ಅಷ್ಟೇ ಮೀಡಿಯಮ್ ಸೈಜ್, ಒಳ್ಳೆ ನಾಟ ನೋಡಿ. ಮತ್ತು ಸ್ಮೆಲ್, ಒಣಗಿದ ಮೇಲೆ ಇದರದ್ದು ಸ್ಮೆಲ್ ನೋಡಿದರೆ ತುಂಬ ಸ್ಮೆಲ್ ಇದೆ. ಈ ಮರ ಒಣಗಬೇಕು, ತುಂಬ ಚೆನ್ನಾಗಿ ಸ್ಮೆಲ್ ಇದೆ. ಇತ್ತೀಚೆಗೆ ಈ ಮರಗಳನ್ನು ಬೆಳೆಸೋದು ಭಾರಿ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಈ ಮರನ ಆದಷ್ಟು ಇದನ್ನು ವಿಡಿಯೋ ನೋಡಿ ಜನ ಬೆಳೆಸ್ಬೇಕಂತ ನಾನು ಭಾರಿ ಇಷ್ಟಪಡ್ತಾ ಇದ್ದೀನಿ. ಇದೊಂದು ದೇವದಾರಿ ಅಂತ ತುಂಬ ಇಷ್ಟಪಟ್ಟದ ಮರ. ಯಾಕಂದರೆ ರಕ್ತಚಂದನ ಬಿಟ್ಟರೆ ದೇವದಾರಿ ಅಷ್ಟು ಒಳ್ಳೆ ದೇವದಾರಿ ಮರ. ನಂತರ ಧೂಮದ ಮರ ತೋರಿಸ್ತೇನೆ ನೋಡಿ. ಇದು ಪರಿಮಳ ಒಂದಲ್ಲದೆ ಫರ್ನಿಚರಿಗೆ ಭಾರಿ ಉತ್ತಮವಾದ ಮರ. ಇದು ಸ್ಮೆಲ್ಲು ಹಾಗೆ ಇದೆ, ಒಣಗಿದ ನಂತರ ಇದು ಒಳ್ಳೆ ಸ್ಮೆಲ್ಲು. ಮತ್ತು ದೇವಸ್ಥಾನಕ್ಕೆಲ್ಲ ಜಾಸ್ತಿ ಉಪಯೋಗ ಮಾಡ್ತಾರೆ. ಈಗ ಇದೊಂದು ಮರ ಸಿಗಲ್ಲ ಅಂತೇಳಿ ಇನ್ನು ಗಿಡನೂ ಮಾಡ್ಲಿಕ್ಕೆ ಹೋಗಲ್ಲ. ಆಗುಂಬೆ ತುಂಬ ಇದೆ, ಇದು ಒಳ್ಳೆ ಗಿಡ ಮಾಡಿ. ಹಾಗೆ ಇದು ಧೂಮ, ಇದು ಧೂಮ ಮರ. ಇದು ಟಿಂಬರ್ ಅಲ್ದಿದ್ರು ಒಳ್ಳೆ ಬೆಳವಣಿಗೆ ಇದೆ. ಇದು ಅಷ್ಟೇ, ಜೂನ್ ಜುಲೈಗೆ ಇದರದ್ದು ಶೀಡ್ಸ್ ಸಿಗುತ್ತೆ. ಶೀಡ್ಸ್ ಇಲ್ದಿದ್ರೆ ಈ ಥರ ಗಿಡ ಹುಟ್ಟಿರುತ್ತೆ, ಈ ಥರ ಗಿಡ. ಇದನ್ನು ಗಿಡ ತಗೊಂಬಂದು ಬ್ಯಾಗ್ಗೆ ಹಾಕ್ಕೊಂಡ್ರೆ ಆಯಿತು. 6-9 ಬ್ಯಾಗಿಗೆ 5-8 ಆಗಲಿ ಯಾವುದಕ್ಕಾದ್ರೂ ಮಣ್ಣು ಮರಳು ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಟಿಪಿ ಮಾಡ್ಕೊಂಡ್ಬಿಟ್ರೆ ಕೂಡಲೇ ಇದಾಗುತ್ತೆ, ಬೇರೆ ಬರುತ್ತೆ. ನೆಕ್ಕಿಡ್ಡು ಬರುತ್ತೆ, ಸೀಡ್ಸ್ ಹಾಕಿದ್ರು ಬರುತ್ತೆ. ಇದು ಧೂಮ ಅಂತ. ಹಾಗಾಗಿ ಇದನ್ನು ಸ್ವಲ್ಪ ಆದಷ್ಟು ಬೆಳೆಸಿ. ಯಾಕಂದರೆ ಈ ಮರಗಳೆಲ್ಲನೂ ಕ್ರಮೇಣ ಇದನ್ನು ನೋಡಲಿಕ್ಕೂ ಸಿಗಲಿಕ್ಕಿಲ್ಲ. ಹಾಗಾಗಿ ಇಂಥ ಮರವನ್ನು ಬೆಳೆಸಬೇಕು, ತುಂಬ ಚೆನ್ನಾಗಿದೆ. ಇಂಥ ಮರಗಳ ಭಾರಿ ಇದ್ದಾವೆ ಆಗುಂಬೆ ಕಾಡಲ್ಲಂತೂ, ಭಾರಿ ಇದೆ. ಇದ್ರ ಬಗ್ಗೆ ಯಾರೂ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ತಾವು ಇದನ್ನು ಸ್ವಲ್ಪ ಆದಷ್ಟು ವಿಡಿಯೋ ನೋಡಿ ಆದಷ್ಟು ಈ ಗಿಡನ ಬೆಳೆಸೋಕ್ಕೊಂದು ಪ್ರಯತ್ನ ಪಡಬೇಕಂತ ನಾನು ತಮ್ಮಗಳ ಹತ್ರ ಕೇಳ್ಕೊಳ್ತೇನೆ. ಓಕೆ.